ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ ಇನ್ನೇನು ಬಂದೇ ಬಿಡ್ತು. ಈ ಹೊತ್ತಲ್ಲಿ ಬಿಜೆಪಿಯಿಂದ ಅಮಿತ್ ಶಾ ಅವರಿಂದ ಬಿಗ್ ಅನೌನ್ಸ್ಮೆಂಟ್. ಮಮತಾ ಬ್ಯಾನರ್ಜಿಗೆ ಸಿಡಿಲಾಘಾತವನ್ನು ಕೊಡ್ತಾ ಇದ್ದಾರೆ ಮೋದಿ ಶಾ. ಆಲ್ರೆಡಿ ಅಲ್ಲಿ ಹಿಂದುತ್ವದ ಕಹಳೆಯನ್ನೇ ಮೊಳಗಿಸಿರುವ RSS BJP, SIR ಶಾಕ್ ಕೊಟ್ಟಿರುವಂತಹ ಚುನಾವಣಾ ಆಯೋಗ. ಇದರ ನಡುವೆ ನೋಡಿ ಮಮತಾ ಬ್ಯಾನರ್ಜಿಗೆ ಯಾವ ರೀತಿ ನಿಂತ ನೆಲವೇ ಬಾಯಿ ಬಿಡುವಂತಹ ಪರಿಸ್ಥಿತಿ ಎದುರಾಗಿದೆ ಈಗ ಅಂತ. ಮಹತ್ವದ ಬೆಳವಣಿಗೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ವೀಕ್ಷಕರೇ. ಅಮಿತ್ ಶಾ ಅವರು ರಣಕಹಳೆಯನ್ನು ಮೊಳಗಿಸಿಬಿಟ್ಟಿದ್ದಾರೆ. ಈಗಾಗಲೇ ಬಹಳಷ್ಟು ದಿನಗಳಿಂದ ಬಿಹಾರದ ರಿಸಲ್ಟ್ ಬಂದ ದಿನದಿಂದಾನೇ ವೆಸ್ಟ್ ಬೆಂಗಾಲ್ ತಯಾರಿಯನ್ನು BJP ಕ್ಷಣ ಮಾತ್ರವೂ ಕೂಡ ವಿಶ್ರಮಿಸದೆ ಶುರು ಮಾಡೇ ಬಿಟ್ಟಿದೆ. ಅದರ ನಡುವೆ ಈಗ ಅಮಿತ್ ಶಾ ಅವರು ವೆಸ್ಟ್ ಬೆಂಗಾಲಲ್ಲಿ ಅಖಾಡಕ್ಕೆ ಧುಮುಕಿದ್ದಾರೆ. 3 ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸು, RSS ರ್ಯಾಲಿ ಕಾರ್ಯಕ್ರಮಗಳು, BJP ಕೇಸರಿ ಕಲರವ ಅಲ್ಲಿ ಶುರುವಾಗ್ಬಿಟ್ಟಿದೆ. ಈ ಹೊತ್ತಲ್ಲಿ ಅಮಿತ್ ಶಾ ಅವರು ಅನೌನ್ಸ್ ಮಾಡಿರೋದೇನು ನೋಡಿ. ಇದುವರೆಗೆ ಮಮತಾ ಬ್ಯಾನರ್ಜಿಗೆ ಒಂದಲ್ಲ ಎರಡಲ್ಲ 7 ಲೆಟರ್ಸ್ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಅಲ್ಲಿನ ಅಂದರೆ ವೆಸ್ಟ್ ಬೆಂಗಾಲ್ ಚೀಫ್ ಸೆಕ್ರೆಟರಿ ಜೊತೆಗೆ ಅಫಿಷಿಯಲ್ಸ್ ಜೊತೆಗೆ ನಿರಂತರವಾಗಿ ಕೇಂದ್ರ ಗೃಹ ಇಲಾಖೆ ಕಮ್ಯುನಿಕೇಟ್ ಮಾಡ್ತಿದೆ. ಡೈರೆಕ್ಟಾಗಿ CMಗೆ ಮಮತಾ ಬ್ಯಾನರ್ಜಿಗೆ ಅಮಿತ್ ಶಾ ಅವರು 7 ಲೆಟರ್, ಖುದ್ದು ಅಮಿತ್ ಶಾ ಅವರು 7 ಲೆಟರ್ಗಳನ್ನು ಬರೆದಿದ್ದಾರೆ. ಆದರೆ ಒಂದು ಸಲನೂ TMC ಪ್ರತಿಕ್ರಿಯಿಸ್ತಿಲ್ಲ. ಯಾವುದಕ್ಕೆ? ವೆಸ್ಟ್ ಬೆಂಗಾಲು ಬಾಂಗ್ಲಾ ಜೊತೆಗೆ ಬಾರ್ಡರ್ ಶೇರ್ ಮಾಡುತ್ತೆ. ದೇಶದ ಉಳಿದೆಲ್ಲ ಭಾಗಗಳು ಕೂಡ ಫೆನ್ಸಿಂಗ್ ಆಗಿದೆ. ಅಂದರೆ ಬಾಂಗ್ಲಾ ಜೊತೆಗೆ ಬೇಲಿ ಹಾಕಲಾಗಿದೆ ಬಾರ್ಡ್ರಲ್ಲಿ. ಅಲ್ಲಿಂದ ಕಂಡವರು ಒಳನುಸುಳಿ ಇಲ್ಲಿ ಆಧಾರು, ವೋಟರ್ ID ಸಾವಿರ ರೂಪಾಯಿ ಕೊಟ್ಟು ಮಾಡಿಸ್ಕೊಂಡು ಕಂಡು ಭೂಮಿ ಒತ್ತುವರಿ ಮಾಡಿಕೊಂಡು ಇಲ್ಲಿ ಒಳಗಡೆ ನಮ್ಮ ದೇಶದ ಭದ್ರತೆಗೇನೆ ಆತಂಕಕಾರಿಯಾಗಿರುವಂತಹ ಕೃತ್ಯ ಏನು ನಡೀತಿದೆಯಲ್ವಾ, ಎಗ್ಗಿಲ್ಲದೆ ಅದು ನಡೆದಿತ್ತು. ಕಾಂಗ್ರೆಸ್ ಅವಧಿಯಲ್ಲಿ ಅವರೇ ಭೂಮಿನೂ ಕೊಟ್ಟಿದ್ರು ಅಂತ ಮೋದಿ ವಾಚಾಮಗೋಚರವಾಗಿ ವಾಗ್ದಾಳಿ ನಡೆಸಿದ್ರು. ಅಸ್ಸಾಮು, ವೆಸ್ಟ್ ಬೆಂಗಾಲು, ವಿವಿಧ ಕಡೆಗಳಲ್ಲಿ ಏನೇನು ಆಗಿತ್ತು ಅಂತ, ಈಸ್ಟ್ ಮತ್ತು ನಾರ್ತ್ ಈಸ್ಟಲ್ಲಿ. ಈಗ ಎಲ್ಲ ಕಡೆ ನಾವು ಫೆನ್ಸಿಂಗ್ ಮಾಡಿದ್ದೀವಿ, ಕೇಂದ್ರ ಸರ್ಕಾರ ಹೇಳ್ತಿರೋದು. ಎಕ್ಸೆಪ್ಟ್ ವೆಸ್ಟ್ ಬೆಂಗಾಲಲ್ಲಿ 450 ಕಿಲೋಮೀಟರು. ಈ 450 ಕಿಲೋಮೀಟರ್ ಅಂತೂ ಏನು ಮಾಡಿದ್ರೂ ಬಿಡ್ತಾ ಇಲ್ಲ ಮಮತಾ ಬ್ಯಾನರ್ಜಿ. ಅವ್ರಿಗೆ ರೆಡ್ ಕಾರ್ಪೆಟ್ ಹಾಸಿ ಕರೀತಾ ಇದ್ದಾರೆ. ನಿರಂತರ ಪ್ರಯತ್ನದ ನಡುವೆಯೂ ಕೂಡ ವೆಸ್ಟ್ ಬೆಂಗಾಲ್ ಸರ್ಕಾರ ಅಡ್ಡಗಾಲು ಹಾಕ್ಕೊಂಡೇ ಬಂದಿದೆ. ಇವ್ರಿಗೆ ಯಾಕೆ ಇಷ್ಟು ಭಯ? ಫೆನ್ಸಿಂಗ್ ಮಾಡೋದಕ್ಕೆ ಭೂಮಿ ಸಿಗ್ತಿಲ್ಲ ಅನ್ನೋ ನೆಪ ಹೇಳ್ಕೊಂಡು, ಇನ್ನೇನೇನೋ ನೆಪ ಹೇಳ್ಕೊಂಡು ಮುಂದಕ್ಕೆ ಹಾಕ್ತಿದ್ದಾರೆ. ಹಾಗಾದರೆ ದೇಶದ ಭದ್ರತೆಗಿಂತ ದೊಡ್ಡದ ಇವರ ಈ ಕಾರಣಗಳು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದೊಂದು ಸರ್ಕಾರ ಇಡೀ ದೇಶಕ್ಕೇನೆ ಮಾರಕವಾಗಿದೆ. ಯಾಕಂದರೆ ವೆಸ್ಟ್ ಬೆಂಗಾಲಿಂದ ಎಂಟ್ರಿ ಕೊಟ್ಟು ಇಡೀ ದೇಶವನ್ನು ವ್ಯಾಪಿಸ್ಕೊಳ್ತಿದ್ದಾರೆ ಬಾಂಗ್ಲಾ ಅಕ್ರಮ ವಲಸಿಗರು. ಸೊ ಇದೇ ಏಪ್ರಿಲ್ ತಿಂಗಳಲ್ಲಿ 2026 ಏಪ್ರಿಲಲ್ಲಿ ಅದು ಕೊನೆ ಆಗುತ್ತೆ. ಭಾರತಕ್ಕೆ ಕವಿದಿರುವಂತಹ ಬಹುದೊಡ್ಡ ಕಾರ್ಮೋಡದಂತಹ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ BJP ಸರ್ಕಾರ ಆಡಳಿತಕ್ಕೆ ಬರುತ್ತೆ ಅಂತ ಘೋಷಣೆ ಮಾಡಿ, ಅಂದರೆ ಕಿತ್ತೆಸಿತೀವಿ, ಒಳಗಡೆ ಇರುವ ಯಾವೊಬ್ಬ ಅಕ್ರಮ ವಲಸಿಗನನ್ನು ಬಿಡಲ್ಲ, ಕಿತ್ತೆಸಿತೀವಿ ಅನ್ನುವಂತಹ ಮಹತ್ವದ ಶಪಥವನ್ನು ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ವಿರುದ್ಧ. ಕೆಂಡಕಾರಿ SIR ಪ್ರಕ್ರಿಯೆ ಮೂಲಕವೂ ಅದೇ ಆಗ್ತಿದೆ. SIR ಶುರು ಆಗ್ತಿದ್ದಂಗೆ ಸುಮಾರು ಸಾವಿರ ಗಟ್ಟಲೆ ಜನ ಕಿತ್ತೆದ್ದು ಓಡಿದ್ರು. BSF ಅವರು ಅವ್ರನ್ನೆಲ್ಲ ವಶಕ್ಕೆ ಪಡೆದು ಪರಿಶೀಲನೆ ಮಾಡಿ ಕಳಿಸ್ಕೊಡ್ತಿದ್ದಾರೆ, ಅವ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಎಲ್ಲ ತಗೊಂಡು. ಆದರೆ ಎಲ್ಲರೂ ಹೋಗಬೇಕಲ್ಲ. ವೆಸ್ಟ್ ಬೆಂಗಾಲಲ್ಲಿ ಇರುವಂಥ ಜನರ ಹಕ್ಕು, ಅವ್ರಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಸ್ಕೀಮ್ಗಳು ಇವತ್ತು ಕಂಡವರ ಪಾಲಾಗ್ತಿದೆ, ಶೇರ್ ಆಗ್ತಿದೆ ಅವ್ರಿಗೆಲ್ಲ. ಅವ್ರನ್ನೆಲ್ಲ ಕಿತ್ತು ಬಿಸಾಕಿದ್ರೆ, ಇದೇ ಮಾತುಗಳಲ್ಲಿ ಹೇಳಿರೋದು ಅವರು. ಒಬ್ಬ ಮನುಷ್ಯನನ್ನು ಬಿಡಲ್ಲ. ಎಂಥ ಗ್ರಿಡ್ ನಿರ್ಮಾಣ ಆಗುತ್ತೆ ಅಂದರೆ, ಯಾವ ರೀತಿಯ ಭದ್ರಕೋಟೆ ಆಗುತ್ತೆ ಅಂದರೆ, ಇನ್ನು ಮುಂದೆ ಮನುಷ್ಯರಲ್ಲ ಬಾಂಗ್ಲಾದೇಶ, ಒಂದೇ ಒಂದು ಹಕ್ಕಿ, ಒಂದು ಪಾರಿವಾಳ ಕೂಡ ಆ ಕಡೆಯಿಂದ ಈ ಕಡೆ ಗಡಿ ಕ್ರಾಸ್ ಆಗಕ್ಕೆ ಬಿಡಲ್ಲ. ಅಂತಹ ದಿನ ತುಂಬ ಮುಂದೆ ಇಲ್ಲ. ಇನ್ನು 4 ತಿಂಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ, ಅದು ಹಾಗೇ ಆಗುತ್ತೆ ಅನ್ನೋ ಶಪಥ ಮಾಡಿ ಮಮತಾ ಬ್ಯಾನರ್ಜಿ ವಿರುದ್ಧ ಕೆಂಡವುಗಳಿರೋದು. ಅಮಿತ್ ಶಾ ನಿರ್ಧಾರ ಮಾಡಿ ಆಗಿದೆ, ಅದು ಹಾಗೇ ತೀರುತ್ತೆ. ಈ ಸಲ BJP ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಯಾಕಂದರೆ ಹಿಂದೂಗಳು ಜಾಗೃತರಾಗಿದ್ದಾರೆ. ಹಿಂದೂಗಳ ಮೇಲಿನ ದೌರ್ಜನ್ಯ, ಹೆಣ್ಮಕ್ಳ ಮೇಲಿನ ದೌರ್ಜನ್ಯ, ಅದು RGKR ಕಾಲೇಜದಿರಬಹುದು, ಸಂದೇಶ್ ಕಾಳಿ ಪ್ರಕರಣ ಇರಬಹುದು, ಎಲ್ಲವನ್ನ ನೆನಪಿಸ್ತಾ ಹೋಗ್ತಾರೆ ಅವರು. ಯಾವ ರೀತಿ ಇಲ್ಲಿ
ಕೆಲವರ ಪಾಲಾಗಿದೆ ರಾಜ್ಯದ ಸಂಪತ್ತು ಮತ್ತು ಕೇಂದ್ರದ ಬೆನಿಫಿಷರಿ ಸ್ಕೀಮ್ಸ್ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾರೆ. ಅಂದರೆ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ಕೊಡ್ತಾ ಇರುವಂತಹ ಯೋಜನೆಗಳು ವೆಸ್ಟ್ ಬೆಂಗಾಲಲ್ಲಿ ಮಾತ್ರ ಜನರ ಕೈಗೆ ಸಿಗದಂತೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಆಯುಷ್ಮಾನ್ ಭಾರತ್ ಮತ್ತೊಂದು ಮಗದೊಂದು ಅದರ ಲಿಸ್ಟಲ್ಲಿ ವೆಸ್ಟ್ ಬೆಂಗಾಲ್ ಇದ್ದರೆ ಇವರೇ ಆ ಸ್ಕೀಮಿಂದ ಹೊರಗಡೆ ಬರೋ ಥರ ಮಾಡ್ಕೊಳ್ತಿದ್ದಾರೆ. ಕೇಂದ್ರದ ಯಾವ ಯೋಜನೆಯೂ ಜನರಿಗೆ ಬಡವರಿಗೆ ಸಿಗದಂತೆ ಮಾಡಿರುವಂತಹ ಸಂಪೂರ್ಣವಾದ ಕುಖ್ಯಾತಿ ಮಮತಾ ಬ್ಯಾನರ್ಜಿದು. ಇದಕ್ಕಿಂತ ವರ್ಸ್ಟ್ ಗವರ್ಮೆಂಟ್ ಇದೆಯಾ ಅಂತ ಮಮತಾ ಬ್ಯಾನರ್ಜಿ ವಿರುದ್ಧ ಆಕ್ರೋಶವನ್ನೇ ಕಾರಿರೋದು. ಈ ನುಸುಳುಕೋರರು ಇಲ್ಲದೆ ಇವ್ರು ಗೆಲ್ಲಕ್ಕೆ ಆಗಲ್ಲ. ನುಸುಳುಕೋರರನ್ನೇ ನೆಚ್ಚಿಕೊಂಡು ಬದುಕ್ತಿರೋರು ಇವರು ರಾಜಕಾರಣಿ TMC ಅವರು ಅಂತ BJP ಮುಗಿಬಿದ್ದಿರೋದು. ಯಾಕಂದರೆ ನ್ಯಾಯಯುತವಾಗಿ ಇವರು ಎಲೆಕ್ಷನ್ ನಡೆಸ್ತಾ ಇಲ್ಲ ಅಂತ BJP ಈಗ ಅಲ್ಲಿ ದೊಡ್ಡ ಸಮರವನ್ನೇ ಸಾರಿದೆ. SIR ಮೂಲಕ ಈಗಾಗಲೇ 58 ಲಕ್ಷ ಜನ ಡಿಲೀಟ್ ಆಗಿರೋದು ವೋಟ್ ಲಿಸ್ಟಿಂದ. ಇನ್ನೂ ಫೈನಲ್ ಆಗಿಲ್ಲ, ಅದು ಡ್ರಾಫ್ಟ್ ರೆಡಿ ಆಗಿದೆ. ಈಗ ಎಲ್ಲೆಲ್ಲಿ ಅನುಮಾನಗಳಿವೆಯಲ್ಲ ಅದ್ರ ಬಗ್ಗೆ ಮತ್ತೆ ನೋಟಿಸ್ ಕೊಟ್ಟು ಪರಿಶೀಲನೆ ನಡೀತಿದೆ. ಓವರಾಲ್ 1 ಕೋಟಿ, ಮಿನಿಮಮ್ 1 ಕೋಟಿ, ಹೆಚ್ಚು ಕಡಿಮೆ 1.5 ತನಕನೂ ಹೋಗಬಹುದು ಅಷ್ಟು ವೋಟರ್ಸ್ ವೆಸ್ಟ್ ಬೆಂಗಾಲ್ ವೋಟರ್ ಲಿಸ್ಟಿಂದ ಡಿಲೀಟ್ ಆಗ್ತಾರೆ. ಹಾಗಾಗಿ ಮಮತಾ ಬ್ಯಾನರ್ಜಿಯ ನಿಂತ ನೆಲ ಬಿರುಕು ಬಿಡುವಂಥ ಸ್ಥಿತಿ ಒದಗಿ ಬಂದಿದೆ. ಒಂದು ಕಡೆ ಮೋಹನ್ ಭಾಗವತ್ ಅವರ ಎಂಟ್ರಿ ಆಗಿದೆ. ಖುದ್ದು ಈ ಸಲ ಹೆಂಗಿದೆ ಅಂದರೆ ನೋಡಿ, ಮೋದಿ RSS ನಡುವೆ ಬಿರುಕ ಮತ್ತೊಂದ ಅಂತ ಹೇಳ್ತಿರುವಾಗ ಸ್ವತಃ ಮೋಹನ್ ಭಾಗವತ್ ಅವರು ಬಂದು ವೆಸ್ಟ್ ಬೆಂಗಾಲಲ್ಲಿ ರ್ಯಾಲಿ ಮಾಡ್ತಿದ್ದಾರೆ. ಈಗ ಆಲ್ರೆಡಿ 3 ದಿನ ಹೋಗಿ ಬಂದರು, ಅಲ್ಲಿ ಸಿಲಿಗುರಿಗೆ ಹೋಗಿ ಬಂದರು, ಮತ್ತು ಯುವಕರ ಜೊತೆಗೆ ವೆಸ್ಟ್ ಬೆಂಗಾಲಲ್ಲಿ ಮಾತುಕತೆ ಸಂವಾದ ಮಾಡಿ ಬಂದರು, ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಬಂದರು, ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿ ನಡೆಸಿ ಬಂದರು. ಈಗ ಮತ್ತೆ ರ್ಯಾಲಿ ಮಾಡಲಿದ್ದಾರೆ ಸ್ವತಃ ಮೋಹನ್ ಭಾಗವತ್ ಅವರು. ಸೊ RSSು BJP 70% ಇರುವ ವೆಸ್ಟ್ ಬೆಂಗಾಲಲ್ಲಿ 70% ಇರುವಂಥ ಹಿಂದೂಗಳನ್ನು ಜಾಗೃತಗೊಳಿಸಿ ನಿಮ್ಮ ಮೇಲೆ ಉಳಿದ 30%ಇಂದ ಏನು ದೌರ್ಜನ್ಯ ಆಗ್ತಿದೆ ಅನ್ನೋದನ್ನು ಅರ್ಥ ಮಾಡಿಸಿ ಈ ಸಲ ಮಾಡು ಇಲ್ಲವೇ ಮಾಡಿ, ಈ ಹೋರಾಟದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಸಮರವನ್ನೇ ಸಾರಿರೋದು. ಮೊನ್ನೆ ನೋಡಿ ಕೇಂದ್ರ ಗೃಹ ಸಚಿವರಿಗೆ ಹೆಂಗೆ ಥ್ರೆಟನ್ ಮಾಡ್ತಾರೆ ಅಂತ ಏನು ಹೇಳ್ತಾರೆ ಮಮತಾ ಬ್ಯಾನರ್ಜಿ ಅವರು. ನಾವು ಅಂಥವ್ರು ಇಂಥವ್ರು ಅಂತಿರಲ್ಲ, ನಾವು ಒಳ್ಳೆ ಜನ ಆಗಿದ್ದಕ್ಕೆ ಇವತ್ತು ಅಮಿತ್ ಶಾ ಅವರು ಉಳ್ಕೊಂಡಿದ್ದು ಹೋಟೆಲಿಂದ, ಅಂದರೆ ವೆಸ್ಟ್ ಬೆಂಗಾಲ್ಗೆ ಮೊನ್ನೆ ಹೋದಾಗ ಅವರು ಉಳ್ಕೊಂಡಿದ್ದು ಹೋಟೆಲಿಂದ ಹೊರಗಡೆ ಕಾಲಿಡೋಕ್ಕಾಯ್ತು. ನಾವು ಮನಸ್ಸು ಮಾಡಿದರೆ ಕಾಲೇ ಹೊರಗಡೆ ಇಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ಯಾವ ಭಾಷೆಯಲ್ಲಿ BJP ಎಲ್ಲ ನಾಯಕರು ಮುಗಿಬಿದ್ದಿದ್ದಾರೆ. ಊಹಿಸೋದಕ್ಕಾಗದ ರೀತಿ ರೌಡಿಸಮನ್ನು ಒಬ್ಬರು ಮಹಿಳೆಯಾಗಿ ಇಂತಹ ಮಾತಲ್ಲಿ ಕೇಂದ್ರ ಗೃಹ ಸಚಿವರನ್ನ ಹೆದರಿಸ್ತಾರಲ್ಲ, ಇದಕ್ಕಿಂತ ಬೇಕಾ ದುಶ್ಯಾಸನ ದುರ್ಯೋಧನ ಅಂತೆಲ್ಲ ಅಮಿತ್ ಶಾ ವಿರುದ್ಧ ಮುಗಿಬಿದ್ದಿದ್ದಾರೆ. ತಾನೇ PM ಅಂತ ವರ್ತಿಸ್ತಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಅಮಿತ್ ಶಾ ವಿರುದ್ಧ ಬೆಂಕಿ ಮಳೆಯನ್ನು ಗೈತಿದ್ದಾರೆ. ಆದರೆ ಇವರೊಬ್ಬರು ನಿಜವಾಗಿಯೂ ಕೂಡ ಮಹಿಳೆಯಾಗಿ ಎಂತಹ ವರ್ತನೆ ತೋರ್ತಿದ್ದಾರೆ ನೋಡಿ. ಅವರ ರಾಜ್ಯದಲ್ಲಿ ಹೆಣ್ಮಕ್ಕಳನ್ನೇ ಹುರಿದು ಮುಕ್ಕಲಾಗ್ತಿದೆ ಅಂತಾನೆ ಈಗ TMCಯನ್ನು ಬಗ್ಗ ಬಡಿತೀವಿ, ಈ ಸಲ ಗುಡಿಸಿ ಬಿಸಾಕ್ತೀವಿ ಬಿಹಾರಕ್ಕಿಂತ ಉತ್ತಮವಾಗಿ ಅಂತ ಹೊರಟಿರೋದು, ನುಗ್ಗಿರೋದು ಕೇಸರಿ ಪಡೆ. ಈಗ ಮಹತ್ವದ ಘೋಷಣೆ ತುಂಬಾ ಗಮನ ಸೆಳೆತಿರೋದು, ತುಂಬ ಇಂಪಾರ್ಟೆಂಟ್ ಆಗ್ತಿರೋದು. ಅಮಿತ್ ಶಾ ಅವರು ಘೋಷಣೆ ಮಾಡಿರೋದು ಒಬ್ಬನೇ ಅಕ್ರಮ ಬಾಂಗ್ಲಾದೇಶಿ ಅಲ್ಲಿಂದ ನುಸುಳಿ ಬಂದು ಇಲ್ಲಿ ಮಾಡಬಾರ್ದು ಕೃತ್ಯ ಮಾಡ್ತಿರುವಂಥ ಒಬ್ಬನೇ ಬಾಂಗ್ಲಾದೇಶಿ ಉಳ್ಕೊಳ್ಳಲ್ಲ. ರೋಹಿಂಗ್ಯಾಗಳು ಮತ್ತೊಬ್ಬರು ಇನ್ನೊಬ್ಬರು ಯಾರನ್ನೂ ಕೂಡ ಅಕ್ರಮವಾಗಿರೋರನ್ನು ಉಳಿಸಲ್ಲ. ಮತ್ತು ಇನ್ನು ಮುಂದೆ ಬರೋರು ಮನುಷ್ಯ ಅಲ್ಲ, ಪಾರಿವಾಳ ಕೂಡ ಆ ಕಡೆಯಿಂದ ಹಾರಿ ಬರಲ್ಲ ಅನ್ನುವ ಶಪಥಗೈದಿದ್ದಾರೆ. महिलाओं की सुरक्षा एक बहुत बड़ा मुद्दा बना है और अधिकृत रूप से कहा जाता है कि महिलाएं 7 बजे के बाद अपने हॉस्टल और घर से न निकले। हम कौन से जमाने में जी रहे? मुगल काल में जी रहे हैं क्या? ममता जी, ये आजाद भारत, यहां माताओं बहनों को पूरा दिन जब इनकी मर्जी हो, जब इनको काम हो, घर के बाहर निकलने की सुरक्षा प्रदान करना ये हमारा संवैधानिक दायित्व है, जो देने में आपकी सरकार विफल गई है। RG कर मेडिकल कॉलेज का मामला हो, संदेश खाली का मामला हो, दुर्गापुर मेडिकल कॉलेज का मामला हो, साउथ कॉलेज लॉ कॉलेज का मामला हो, हर जगह बेटियां असुरक्षित हैं और ढेर सारे लोग और ढेर सारी माताएं बहनें ये अत्याचार से तंग आ चुकी है, असुरक्षा से तंग आ चुकी है। वो भी राह देख रही है कि कब वोट देने का अधिकार आए और हम ये निकम्मी तृणमूल कांग्रेस की सरकार को हटा दें। महिलाओं की सुरक्षा
ये बहुत बड़ा मुद्दा बना है और अधिकृत रूप से कहा जाता है कि महिलाएं 7 बजे के बाद अपने हॉस्टल और घर से न निकले। हम कौन से जमाने में जी रहे? मुगल काल में जी रहे हैं क्या? ममता जी, ये आजाद भारत, यहां माताओं बहनों को पूरा दिन जब इनकी मर्जी हो, जब इनको काम हो, घर के बाहर निकलने की सुरक्षा प्रदान करना ये हमारा संवैधानिक दायित्व है, जो देने में आपकी सरकार विफल गई है। आरजी कर मेडिकल कॉलेज का मामला हो, संदेश खाली का मामला हो, दुर्गापुर मेडिकल कॉलेज का मामला हो, साउथ कॉलेज लॉ कॉलेज का मामला हो, हर जगह बेटियां असुरक्षित हैं और ढेर सारे लोग और ढेर सारी माताएं बहनें ये अत्याचार से तंग आ चुकी है, असुरक्षा से तंग आ चुकी, वो भी राह देख रही है कि कब वोट देने का अधिकार आए और हम ये निकम्मी तृणमूल कांग्रेस की सरकार को हटा दें। ಶುರುವಾಗಿದೆ ಈಗ ಯುದ್ಧ ಮುಹೂರ್ತ ಘೋಷಣೆಯಾಗೋದಷ್ಟೇ ಬಾಕಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.